ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಅತಿಥಿ ದೇವೋ ಭವ ಅನ್ನೋದು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ. ಆದರೆ ಭಾರತೀಯರಾಗಿ ನಾವೆಲ್ಲರೂ ತಲೆ ತಗ್ಗಿಸುವಂತಹ ಘಟನೆ ನಡೆದು ಹೋಗಿದೆ. ನಾವ್ಯಾರು ಒಪ್ಪೋಕೆ ಸಾಧ್ಯವೇ ಇಲ್ಲದಂತಹ ದುರಂತ ಅದು. ಹೇಯ ಕೃತ್ಯ ಇದು. ನಾಚಿಕೆಗೇಡಿನ ಘಟನೆ ಇದು. ಪ್ರವಾಸಕ್ಕೆ ಅಂತ ಬಂದಂಥ ವಿದೇಶಿ ಮಹಿಳೆಯೊಬ್ಬರು ನಮ್ಮ ದೇಶದಲ್ಲಿ ಕೆಲ ಪಾಪಿಗಳಿಂದ ಅತ್ಯಾಚಾರಕ್ಕೆ ಒಳಗಾಗ್ಬಿಟ್ಟಿದ್ದಾರೆ. ಜಾರ್ಖಂಡ್ ರಾಜ್ಯದ ದುಮ್ಕಾದಲ್ಲಿ ನಡೆದಿರುವಂತಹ ಅಮಾನವೀಯ ಹೇಯ ಕೃತ್ಯ ಇದು. ಗಂಡನ ಜೊತೆ ಬೈಕ್ ಟೂರ್ ಮಾಡ್ತಾ ಇದ್ದಂತಹ ಸ್ಪ್ಯಾನಿಷ್ ಮಹಿಳೆಯ ಮೇಲೆ ಬರೀ ಅತ್ಯಾಚಾರ ಅಲ್ಲ, ಸಾಮೂಹಿಕ ಅತ್ಯಾಚಾರ ನಡೆದು ಹೋಗಿದೆ. ಇಡೀ ದೇಶಾದ್ಯಂತ ಘಟನೆಗೆ ಖಂಡನೆ ವ್ಯಕ್ತವಾಗ್ತಾ ಇದೆ. 7 ಮಂದಿ ಕಾಮುಕರು ಈ ಕೃತ್ಯವನ್ನ ಎಸಗಿದ್ದು ಕಠಿಣ ಶಿಕ್ಷೆ ವಿಧಿಸಿ ಅಂತ ಹೇಳಿ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಇಷ್ಟಕ್ಕೂ ಆಗಿದ್ದೇನು ಅದನ್ನ ವಿವರಿಸ್ತೀವಿ ಕೇಳಿ. ಸ್ಪ್ಯಾನಿಷ್ ಮೂಲದ ದಂಪತಿ ಬೈಕ್ನಲ್ಲಿ ಭಾರತದ ಪ್ರವಾಸವನ್ನ ಕೈಗೊಂಡಿದ್ರು. ಇಡೀ ಭಾರತ ಸುತ್ತಬೇಕು ಅಂದ್ಕೊಂಡಿದ್ರು. ಆದ್ರೆ ಜಾರ್ಖಂಡ್ನ ಧುಮ್ಕಾಗೆ ಬಂದಾಗ ಮಧ್ಯರಾತ್ರಿ ದುಷ್ಕರ್ಮಿಗಳ ತಂಡವೊಂದು ಅವರನ್ನ ತಡೆಯುತ್ತೆ. ನೀವು ಇಲ್ಲೇ ಟೆಂಟ್ನಲ್ಲಿ ಈ ರಾತ್ರಿಯನ್ನ ಕಳೀಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡುತ್ತೆ. ಅದಾದ ಬಳಿಕ ದಾಳಿಯನ್ನ ನಡೆಸುತ್ತೆ. ಎಲ್ಲರೂ ಸೇರಿ ಆ ಸ್ಪ್ಯಾನಿಷ್ ದಂಪತಿಯನ್ನ ದರೋಡೆ ಮಾಡ್ತಾರೆ. ದರೋಡೆ ಮಾಡಿದ್ದಷ್ಟೇ ಅಲ್ಲ, ಆ ವಿದೇಶಿ ಮಹಿಳೆಯನ್ನ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋದಂತಹ ಗುಂಪು ಸಾಮೂಹಿಕ ಅತ್ಯಾಚಾರವನ್ನ ಮಾಡಿದೆ. ಇಂಥದ್ದೊಂದು ಗಂಭೀರ ಆರೋಪ ಸದ್ಯ ದೇಶವೇ ತಲೆ ತಗ್ಗಿಸುವಂತೆ ಮಾಡ್ತಾ ಇದೆ. ಈ ಹೀನ ಕೃತ್ಯದ ಬಳಿಕ ದುರುಳರಿಂದ ತಪ್ಪಿಸಿಕೊಂಡಂತಹ ಸ್ಪ್ಯಾನಿಷ್ ದಂಪತಿ ಆಸ್ಪತ್ರೆಯನ್ನ ಹುಡ್ಕೊಂಡು ಹೋಗಿದ್ದಾರೆ. ಅರ್ಧ ಇಂಗ್ಲಿಷ್, ಅರ್ಧ ಸ್ಪ್ಯಾನಿಷ್ ಮಾತನಾಡ್ತಾ ಇದ್ದಂಥ ಇವರಿಗೆ ವೈದ್ಯರು ಕೊನೆಗೂ ಅರ್ಥ ಮಾಡಿಕೊಂಡು ಚಿಕಿತ್ಸೆಯನ್ನ ಕೊಟ್ಟರು. ಚಿಕಿತ್ಸೆ ನೀಡಿದ ಬಳಿಕ ವಿದೇಶಿ ಮಹಿಳೆಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿರೋದು ಬಯಲಾಗಿದೆ. ಚಿಕಿತ್ಸೆ ಪಡಿತಾ ಇದ್ದಂತಹ ಸ್ಪ್ಯಾನಿಷ್ ದಂಪತಿ ಆಸ್ಪತ್ರೆಯಿಂದಾನೇ ನ್ಯಾಯಕ್ಕಾಗಿ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ನನ್ನ ಮೇಲೆ ಗ್ಯಾಂಗ್ ರೇಪ್ ಆಗಿದೆ ಅಂತ ಹೇಳಿ ಆ ವಿದೇಶಿ ಮಹಿಳೆ ಹೇಳಿಕೊಂಡಿದ್ದಾರೆ. ಆಕೆಯ ಪತಿ ಕೂಡ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಿದ್ದಾರೆ. ಈ ಸಂಬಂಧ ಪ್ರಕರಣ ದಾಖಲು ಮಾಡಿಕೊಂಡಿರುವಂತಹ ಜಾರ್ಖಂಡ್ ಪೊಲೀಸರು 3 ವಶಕ್ಕೆ ಪಡ್ಕೊಂಡಿದ್ದಾರೆ. ಅದೇನೇ ಹೇಳಿ, ಭಾರತವನ್ನ ನೋಡಬೇಕು, ಭಾರತದ ಸಂಸ್ಕೃತಿಯನ್ನ ಸವಿಬೇಕು, ಭಾರತದ ಭೂಭಾಗವನ್ನ ನೋಡಬೇಕು ಅಂತ ಹೇಳಿ ಬೈಕ್ ಏರಿ ಬಂದಂಥ ಆ ವಿದೇಶಿ ದಂಪತಿಯ ಮೇಲೆ ಇಂತಹ ಹೀನ ಕೃತ್ಯ, ಅದು ನಮ್ಮ ನೆಲದಲ್ಲಿ ನಡೆದಿರೋದು ನಿಜಕ್ಕೂ ದುರಂತ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.